ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಸ್ಟೆಲ್ ಕಟ್ಟಡದಿಂದ ಜಿಗಿದು ವಿದ್ಯಾರ್ಥಿ ಸಾವಿಗೀಡಾಗಿದ್ದಾನೆ. ಬೆಂಗಳೂರಿನ ಯಲಹಂಕದಲ್ಲಿ ನಡೆದಿರುವಂತಹ ಘಟನೆ ಇದು. 9ನೇ ಮಹಡಿಯಿಂದ ಜಿಗಿದು ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಮಾಹಿತಿ ಲಭ್ಯವಾಗಿದೆ. ಹೌದು, ಜಾರ್ಖಂಡ್ ರಾಂಚಿ ಮೂಲದ ಲಕ್ಷ್ಮ ಮಿಶ್ರಾ ಆತ್ಮಹತ್ಯೆಗೆ ಶರಣಾಗಿರುವಂತಹ ದುರ್ದೈವಿ. ಮಗನ ಸಾವಿನ ಬಗ್ಗೆ ಅನುಮಾನವನ್ನು ಪೋಷಕರು ವ್ಯಕ್ತಪಡಿಸಿದ್ದಾರೆ. ಖಾಸಗಿ ಕಾಲೇಜಿನಲ್ಲಿ ದ್ವಿತೀಯ PUC ಓದ್ತಾ ಇದ್ದಂತಹ ವಿದ್ಯಾರ್ಥಿ ಆತ. ಸ್ಥಳಕ್ಕೆ ಈಗಾಗಲೇ ಯಲಹಂಕ ನ್ಯೂಟೌನ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. 21 ವರ್ಷ ವಯಸ್ಸಾಗಿತ್ತು ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ದ್ವಿತೀಯ PUCಯನ್ನು ಓದ್ತಾ ಇರ್ತಾರೆ. ಮೂಲತಃ ಜಾರ್ಖಂಡ್ ಅಲ್ಲಿನ ರಾಂಚಿಯ ನಿವಾಸಿ ಅನ್ನೋದು ಗೊತ್ತಾಗಿದೆ. ಇನ್ನು ನಸುಕಿನ ಜಾವ 3 ಗಂಟೆ ವೇಳೆಗೆ 9ನೇ ಮಹಡಿಯಿಂದ ಬಿದ್ದು ಸಾವಿಗೀಡಾಗಿದ್ದಾನೆ ವಿದ್ಯಾರ್ಥಿ. मिश्रा जो मणिपाल के इंजीनियरिंग कॉलेज का सेकेंड ईयर का स्टूडेंट था, मुझे 3:30 बजे फ़ोन आया कि वो 9th फ्लोर से गिर गया है। उसके बाद हाफ एंड आवर्स के बाद मुझे हॉस्पिटल से फ़ोन आया कि उसकी देहांत हो गई है। मैं रांची से बेंगलोर आया। यहाँ हॉस्पिटल में जा करके बच्चे को मैंने देखा। बच्चे को देखने से कहीं से ये प्रतीत नहीं हो रहा है कि वो 9th फ्लोर से गिरने से उसकी मौत हुई है। फिर मैं स्पॉट पर गया। वहाँ खिड़की का जो छेद है उसे कहीं भी बच्चा घुस करके गिर करके नहीं मर सकता है। मैं नीचे गया, वहाँ ब्लड देखा। वो ब्लड देखने से कहीं भी प्रतीत नहीं हो रहा है कि 9th फ्लोर से गिरने वाले बच्चे का वो ब्लड है। मणिपाल सही चीज़ बता नहीं रहा है। मुझे आप लोग की मदद चाहिए, मुझे इंसाफ चाहिए। इस बेंगलोर के प्रिंट मीडिया से, इलेक्ट्रॉनिक मीडिया से मैं विनम्र आग्रह करता हूं कि मेरे बेटे की अंतिम श्रद्धांजलि यही होगी कि आप लोगों के द्वारा मुझे सहयोग मिले। धन्यवाद। मेरा बेटा लक्ष्य मिश्रा जो मणिपाल के इंजीनियरिंग कॉलेज का सेकेंड ईयर का स्टूडेंट था, मुझे 3:30 बजे फ़ोन आया कि वो 9th फ्लोर से गिर गया है। उसके बाद हाफ एंड आवर्स ನೋಡಿ, 21 ವರ್ಷದ ಲಕ್ಷ್ಮ ಮಿಶ್ರಾ ಸಾವನ್ನಪ್ಪಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರ ತಂದೆ ಮಾತಾಡೋದನ್ನು ಕೂಡ ನೀವು ಗಮನಿಸಿದ್ದೀರಿ. ನೋಡಿ, ಬಹಳ ಮುಖ್ಯವಾಗಿ ಅವರು ಪ್ರತಿಯೊಂದನ್ನು ಕೂಡ ಎಳೆಯಾಗಿ ಬಿಡಿಸಿಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಮಾಧ್ಯಮಗಳಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಸಾವಿಗೆ ನ್ಯಾಯ ಸಿಗಬೇಕು, ಆ ನಿಟ್ಟಿನಲ್ಲಿ ಮಾಧ್ಯಮಗಳು ನನ್ನ ಜೊತೆ ಕೈ ಜೋಡಿಸಬೇಕು ಮತ್ತು ಈ ಒಂದು ಸಾವಿಗೆ ಸಂಬಂಧಪಟ್ಟಂತೆ ನನಗೆ ಅನುಮಾನ ಕೂಡ ವ್ಯಕ್ತವಾಗಿದೆ, ಹಾಗಾಗಿ ಸೂಕ್ತ ರೀತಿಯ ತನಿಖೆ ಆಗಬೇಕು ಅನ್ನುವಂಥ ಮನವಿಯನ್ನು ಲಕ್ಷ್ಯ ಮಿಶ್ರಾ ತಂದೆ ಮಾಡಿಕೊಂಡಿದ್ದಾರೆ. मणिपाल सही चीज़ बता नहीं रहा है। मुझे आप लोग की मदद चाहिए, मुझे इंसाफ चाहिए। इस बैंक